ಸಂಪೂರ್ಣ ಒಳ ಮೀಸಲಾತಿ ಕಾಯ್ದೆ ರೂಪದಲ್ಲಿ ಜಾರಿಯಾಗಲೆಂದು ಒತ್ತಾಯಿಸಿ ಡಿಸೆಂಬರ್ 17ರಂದು ಚಲೋ ಬೆಳಗಾವಿ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಕಾನೂನುಬದ್ಧವಾಗಿ ಕಾಯ್ದೆ ರೂಪದಲ್ಲಿ ಒಳ ಮೀಸಲಾತಿಯನ್ನು ಅಂಗೀಕರಿಸಿ ಸಂಪೂರ್ಣವಾಗಿ ಜಾರಿಗೊಳಿಸಬೇಕು ಎಂದು ಮಾದಿಗ ದಂಡೋರ ಸಾಮೂಹಿಕ ನಾಯಕತ್ವದಲ್ಲಿ ಬೆಳಗಾವಿಯಲ್ಲಿ ಸುವರ್ಣಸೌಧದ ಎದುರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಧರಣಿ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರದ ವಿರುದ್ಧ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಾದಿಗ ದಂಡೋರ ಪದಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಹೋಬಳಿ ಗ್ರಾಮ ಘಟಕದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು. ಕಾಂಗ್ರೆಸ್ ಸರ್ಕಾರ ಕೈಗೊಳ್ಳುವಂತಹ ನಿರ್ಧಾರಗಳು ಮತ್ತು ಒಳ ಮೀಸಲಾತಿ ಗೊಂದಲಗಳು ಯಾವ ರೀತಿ ಇದೆ ಅನ್ನೋ ಮನಗಂಡಂತ ನಮ್ಮ ಹೋರಾಟಗಾರರು ನಾವು ಸುದೀರ್ಘ 30 ವರ್ಷಗಳ ಹೋರಾಟದ ಇತಿಹಾಸ ನೋಡುವಂತ ಸಂದರ್ಭದಲ್ಲಿ ಇವತ್ತು ಏನಾಗ್ತಾ ಇದೆ, ಎಸ್ಸಿ ವರ್ಗೀಕರಣ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ 101 ಜಾತಿ ಜನಾಂಗಕ್ಕೆ ಯಾವ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಯಾವ ಜನಾಂಗಕ್ಕೆ ಮೀಸಲಾತಿ ಕಳಿಸ್ತಾ ಇದೆ ಅನ್ನೋದು ವಿಷಯ ಕೂಡ ಬಹಳ ನಾವು ನೋವಿನಿಂದ ಹೇಳಬೇಕಾಗ್ತದೆ ಬಂಧುಗಳೇ. ಈಗಾಗಲೇ ನಾವು ಕಳೆದ ಆಗಸ್ಟ್ 19ರಂದು ಏನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಒಂದು ಒಳ ಮೀಸಲಾತಿ ಜಾರಿ ಮಾಡಿದ್ದೇವೆ ಅಂತ ಹೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡಿದ್ದೇವೆ. ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 5% ಮತ್ತು ಸ್ಪಷ್ಟ ಜನಾಂಗಕ್ಕೆ 5% ಅಂತೇಳಿ 5-6-6-5 ಅಂತೇಳಿ ಘೋಷಣೆ ಮಾಡಿ ಇವತ್ತು ಸರ್ಕಾರ ಸಮುದಾಯಗಳಿಗೆ ಕಣ್ಣಿಗೆ ಮಣ್ಣೇರಿಸುವಂತ ಕೆಲಸ ಮಾಡ್ತಾ ಇದೆ. ಒಳ ಮೀಸಲಾತಿ ಸಂಪೂರ್ಣ ಜಾರಿಯಾಗಿದೆ. ಒಳ ಮೀಸಲಾತಿ ಮಾಡಿದ್ದೇವೆ ಅಂತೇಳಿ ಘಂಟಾಘೋಷವಾಗಿ ಕೆಲವು ಹಿತಾಸಕ್ತಿಗಳು, ಕೆಲವು ರಾಜಕಾರಣಿಗಳು ವೈಯಕ್ತಿಕವಾಗಿ ಉದ್ದೇಶಪೂರ್ವಕವಾಗಿ ಇವತ್ತು ಮೀಸಲಾತಿ ಆಗಿದೆ ಅಂತೇಳಿ ಕೆಲವು ನಾಯಕರುಗಳ ಕೆಲವು ಹೋರಾಟಗಾರರು ನಕಲಿ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಇದು ಸುತ್ತು ಸುಳ್ಳು. ಒಳ ಮೀಸಲಾತಿ ಜಾರಿಯಿಂದ ಸಂಪೂರ್ಣ ಜಾರಿ ಆಗಿಲ್ಲ. ಪ್ರತ್ಯೇಕ ಒಂದು ಮಾದಿಗರಿಗೆ 6% ಅಂತೇಳಿ ಏನು ಸೆಷನ್ ಅಲ್ಲಿ ಮಾತನಾಡಿದರೆ ಅದು ಇಲ್ಲಿವರೆಗೂ ಕೂಡ ಜಾರಿ ಆಗದೇ ಇರೋದ್ರಿಂದ ನಾವು ಹಲವು ಮಾದಿಗರೇ ಚಲೋ ಬೆಳಗಾವು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ದಿನಾಂಕ 17ರಂದು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂತಂದ್ರೆ ಈಗಾಗಲೇ ಒಳ ಮೀಸಲಾತಿ ಹೋರಾಟಗಾರರು ಹಲವಾರು ಕಡೆ ಅಲ್ಲ ಹಲವಾರು ಜಿಲ್ಲೆಗಳಲ್ಲಿ ಇನ್ನ ಪ್ರತಿಭಟನೆಗಳು ಹೋರಾಟಗಳು ನಡೀತಾನೆ ಇವೆ. ಯಾಕಂತಂದ್ರೆ ಒಳ ಮೀಸಲಾತಿ ಮಾಡಬೇಕಂತ ಇಚ್ಛಾಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲನೇ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಸಚಿವರುಗಳು ಅದನ್ನ ಮಾಡಬಾರ್ದಂತೇಳಿ ಒಳ ಮೀಸಲಾತಿ ಜಾರಿ ಆಗಬಾರ್ದಂತೇಳಿ ಮುನ್ನಾರು ಕೂಡ ನಡೆದಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಾನು ನೇರವಾಗಿ ಪ್ರಶ್ನೆ ಮಾಡ್ತಿದ್ದೇನೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಅಯ್ಯಂಗ ನಾಯಕರು, ಈ ಸಮುದಾಯದ ದೀನ ದಲಿತರು, ಅಲ್ಪಸಂಖ್ಯಾತರಿರ್ಬೋದು, ದೀನ ದಲಿತರಿರ್ಬೋದು, ಏನು ಕಟ್ಟೆಗಳಿರುವ ಸಮುದಾಯಕ್ಕೆ ನ್ಯಾಯ ಕೊಡ್ತೀರಿ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಇವತ್ತು ನಂಬಿಕೆ ಹುಸಿಯಾಗಿದೆ, ನಂಬಿಕೆ ಸುಳ್ಳಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಜಾರಿ ಮಾಡಿದೆ. ಮೊನ್ನೆ ಕೂಡ ಬೆಳಗಾವಿಯಲ್ಲಿ ಮತ್ತು ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಜಾರಿ ಮಾಡಕ್ಕೆ ಅವಕಾಶ ಇಲ್ಲ. ಈಗಾಗಲೇ 56% ಮೀಸಲಾತಿ ಅಂತೇಳಿ ಈಗಾಗಲೇ ಕೆಲವರು ಕೋರ್ಟ್ ಹೋಗಿದ್ದಾರೆ. ಹೈಕೋರ್ಟ್ ನಲ್ಲಿ ಕೂಡ ದಾವೆ ಹಾಕಿದ್ದಾರೆ. ಇದೇ ತಿಂಗಳ ಜನವರಿ 26ನೇ ತಾರೀಕು ಕೂಡ ಅದು ಮತ್ತೆ ಆ ಒಂದು ವಿಚಾರಣೆ ಬರ್ತಾ ಇದೆ ಹೈಕೋರ್ಟ್ ನಲ್ಲಿ. ಆದ್ರೆ ಎಲ್ಲ ಒಂದು ಕಡೆಗೆ ಸಮುದಾಯಕ್ಕೆ ಅನ್ಯಾಯ ಮಾಡುವ ಉದ್ದೇಶ ಇಟ್ಕೊಂಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಾದಂತಹ ಎಚ್ ಡಿ ಮಾದೇವಪ್ಪನವರು ಈ ರೀತಿ ಮೋಸ ಎಸಗುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು 17ರಂದು ಅಮರನಾಥ ಉಪವಾಸ ಸತ್ಯಾಗ್ರಹ. ಅಮರನಾಥ ಅಂದ್ರೆ ನಾವು ಬೆಳಗ್ಗೆಯಿಂದ ಸಂಜೆಯವರೆಗೂ ನೀರು ಕುಡಿದೆ ಯಾವುದೇ
ಉಪಹಾರವನ್ನು ಸೇವಿಸಿದೆ. ಅಮರನಾಥ ಅಂದ್ರೆ ನಮ್ಮ ಸಮುದಾಯ ಸತ್ತಂಗೆ ಸತ್ತ ಸಮಾನ. ಇಂದಿನ ಏನು ಸ್ವಾತಂತ್ರ್ಯ ಚಳವಳಿಗೆ ನಮ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಯಾವ ರೀತಿ ಮಾಡಿದ್ರು, ಅದೇ ರೀತಿ ನಾವು ಕೂಡ ಅಮರನಾಥ ಉಪ್ಪಿನ ಸತ್ಯಾಗ್ರಹ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ. ಈಗಾಗಲೇ ನಾವು ಪರ್ಮಿಷನ್ ಕೇಳಿದ್ವಿ ಸಂಬಂಧಪಟ್ಟ ಪೊಲೀಸ್ ಕಮಿಷನರ್ ಬೆಳಗಾವಿ ಅವರಿಗೆ. ಅವರು ನಮಗೆ ನೇರವಾಗಿ ನಿಮಗೆ ಯಾವುದೇ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಆ ನೋಟಿಸ್ ನಾವು ಎದುರುವುದಿಲ್ಲ. ನಾವು ಕಡ್ಡಾಯವಾಗಿ ಇಡೀ ರಾಜ್ಯದ 31 ಜಿಲ್ಲೆಗಳಿಂದ ಕೂಡ ಸಾವಿರ ಸಂಖ್ಯೆಯಲ್ಲಿ ಹೋಗ್ತೀವಿ. ನಮ್ಮ ಬೇಡಿಕೆಗಾಗಿ ನಮ್ಮ ಪ್ರಾಣ ಕೊಟ್ಟಾದ್ರೂ ಸಂಪೂರ್ಣ ಮೀಸಲು ಜಾರಿಯಾಗುವವರೆಗೂ ಬಿಡುವುದಿಲ್ಲ ಅಂತ ಹೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಮೂಲಕ ಇವತ್ತು ನಾವು ಬೆಳಗಾವಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತು ಸಾಮಾಜಿಕ ನ್ಯಾಯ, ವಿದ್ಯೆ, ಉದ್ಯೋಗ, ರಾಜಕೀಯ ರಂಗ ಸಿಗಬೇಕಂತ ಹೇಳಿ ನಮ್ಮ ಒಳ ಮೀಸಲಾತಿ. ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಮೊನ್ನೆ ಚುನಾವಣೆ ನಡೆದಿದೆ. ಸರ್ಪಂಚ್ ಎಲೆಕ್ಷನ್ಗಳು ಅಂತ ಹೇಳಿ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಮಾದಿಗ ಸಮುದಾಯದವರು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ. ಅಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ, ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ. ಆದರೂ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದಂತ ಸರ್ಕಾರ, ಇವತ್ತು ಮಾದಿಗರನ್ನು ಬೆಳೆಯುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿರುವುದರಿಂದ ನಾವು ಪ್ರತ್ಯೇಕವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಮತ್ತೊಂದ್ಸಲ ಹೋರಾಟಕ್ಕೆ ಇಳಿದಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ರಾಜ್ಯದಿಂದ ಸಾವಿರ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ವಿಷಯಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ರಾಯಚೂರಿನ ಮೂಲಕ ನಾವು ಇಡೀ ರಾಜ್ಯ ಎಲ್ಲ ನನ್ನ ಸಮುದಾಯಕ್ಕೆ ಕರೆಯನ್ನು ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಡಾಕ್ಟರ್ ಉದ್ಯೋಗ ಆಗಿರ್ಬೋದು ಮತ್ತು ಬೇರೆ ಬೇರೆ ಮೀಸಲಾತಿಯಲ್ಲಿ ಬಡ್ತಿ ಮೀಸಲಾತಿ ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ಸ್ಟಾಪ್ ಆಗಿದೆ. ಈಗ ಎಷ್ಟೋ ಜನ ಓದ್ಕೊಳ್ಳೋ ವಿದ್ಯಾರ್ಥಿಗಳಿಗೆ ಎಲ್ಲೋ ನಮ್ಗೆ ಒಳ ಮೀಸಲಾತಿ ಸಿಕ್ಕರೆ ಬೇಗನೆ ನಮ್ಗೆ ಜಾಬ್ಗಳು ಸಿಗ್ತವೆ, ಲಘು ಸಿಕ್ಕಂತ ಆಶೆ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಕೋರ್ಟಲ್ಲಿ ಇರುವುದರಿಂದ ಅದು ಯಾವುದೇ ಕಾರಣಕ್ಕೂ ಮೀಸಲಾತಿ ಜಾರಿ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ನೇರವಾಗಿ ಹೈಕೋರ್ಟ್ ಅನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದ್ದು ತಮ್ಮೆಲ್ಲರೂ ಗೊತ್ತಿದೆ. ಹಾಗಾಗಿ ಕಾನೂನು ಕಾಯ್ದೆ ರೂಪದಲ್ಲೇ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಒತ್ತಾಯದ ಮೇರೆಗೆ ನಾವು ಇವತ್ತು ಬೆಳಗಾವಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಬಹಳ ನೋವಿನಿಂದ ಇದ್ದೀವಿ, ನಾವೆಲ್ಲರೂ ಕೂಡ ದುಃಖದಲ್ಲಿದ್ದೀವಿ. ಯಾಕಂತಂದ್ರೆ ಸುದೀರ್ಘ 30-35 ವರ್ಷಗಳ ಹೋರಾಟವನ್ನು ಮಾಡಿದ್ರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕಿಚ್ಚಂತು ಮಾದಿಗರ ಪರವಾಗಿ ಅಥವಾ ಶೋಷಿತ ಸಮುದಾಯದ ಪರವಾಗಿ ಮತ್ತು ಹಲವಾರು ಸಮುದಾಯಗಳಿಗೆ ಅನ್ಯಾಯ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ವಿರುದ್ಧನೇ ನಾವು ಮತ್ತೊಂದು ಸಲ ಹೋರಾಟಕ್ಕೆ ಇಳಿಯುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದರ ಮೂಲಕ ನಮ್ಮ ಬೇಡಿಕೆ ಈಡೇರುವವರೆಗೂ, ಒಳ ಮೀಸಲಾತಿ ಸಿಗುವವರೆಗೂ ನಮ್ಮ ಪ್ರಾಣ ಕೊಟ್ಟಾದರೂ ಒಳ ಮೀಸಲಾತಿ ಪಡೆದೇ ಕೊಡ್ತೀವಿ, ಸಾಮಾಜಿಕ ನ್ಯಾಯ ಪಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸಾಮಾಜಿಕ ನ್ಯಾಯಕ್ಕಾಗಿ, ಒಳ ಮೀಸಲಾತಿ ಜಾರಿಗಾಗಿ, ಸಾಮಾಜಿಕ ಬದ್ಧತೆಗಾಗಿ ಮಾದಿಗ ದಂಡೋರ MRPS ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಮನವಿಯನ್ನು ಮಾಡಿಕೊಳ್ತಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಇವತ್ತು ನಾವು ಕ್ಯಾಬಿನೆಟ್ ನಲ್ಲಿ ಏನು ಬಿಲ್ ಅನ್ನು ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಹಿರಿಯ ಹಾಲಿ ಸಚಿವರಾದಂತ ಶಿವಶಂಕರಪ್ಪ ಮುಸ್ತಾದಿ ಅವರು ಒಂದು ರಾಜಕೀಯ ಧುರೀಣರು, ಅವರು ತೀರಿ ಹೋಗಿರೋದ್ರಿಂದ ಎಲ್ಲೋ ಅಡೆತಡೆ ಹಾಕ್ತಾ ಇದೆ ಅನ್ನೋದು ಮಾಹಿತಿ ಕೂಡ ಬಂದಿದೆ. ಶಿವಶಂಕರಪ್ಪನವರು ಕೂಡ ಈ ಸಂದರ್ಭದಲ್ಲಿ ಸಂತಾಪವನ್ನು ನಮ್ಮ ಮಾದಿಗರಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಎಲ್ಲಾ ಸಮಾಜದವರು. ಈ ಸಂದರ್ಭದಲ್ಲಿ ರಂಜಿತ್ ಕುಮಾರ್, ಜಕ್ರಪ್ಪ ಹಂಚಿನಾಳ, ದುಳ್ಳಯ್ಯ ಗುಂಜಾಳಿ, ಗೋವಿಂದ್ ಇಟೇಕರ್, ಹನುಮಂತ ಜುಲುಮಗೇರ, ಭೀಮೇಶ್ ಸೇರಿದಂತೆ ಇತರರಿದ್ದರು.